ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಶೆಟ್ಟಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸೆಲೆಬ್ರಿಟಿಗಳು ಅವರ ಅಭಿಮಾನಿಗಳು ಅನ್ನೋದನ್ನ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಂತಹ ಸಂದರ್ಭದಲ್ಲಿ ಆಕೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಸೆಲೆಬ್ರಿಟಿಗಳು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಸಾಕಷ್ಟು ಜನ ರಕ್ಷಿತಾ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬೇರೆ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂತಹ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಕ್ಷಿತಾ ಶೆಟ್ಟಿ ಅವರನ್ನ ಆಹ್ವಾನಿಸ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ರಕ್ಷಿತಾ ಅತ್ಯಂತ ಖುಷಿಯಾಗಿ ಭಾಗಿಯಾಗ್ತಾನೆ ಇದ್ದಾರೆ. ಇದರ ಜೊತೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೇನು ನಡೆದಿದ್ದೋ ಅದರಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಈ ಹಿಂದೆ ನಡೆದಂತಹ ರಿಯೂನಿಯನ್ ಕಾರ್ಯಕ್ರಮ ಏನಿತ್ತು, ದೊಡ್ಡ ಮನೆ ಹಬ್ಬ, ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಭಾಗಿಯಾಗಿದ್ರು. ಅದಾದ ಬಳಿಕ ಇದೀಗ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಏನ್ ಬರ್ತಾ ಇದೆ ಅದರಲ್ಲಿ ಮಲ್ಲಮ್ಮ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ಆ ಒಂದು ಕಾರ್ಯಕ್ರಮ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಮಜಾ ಆಗಿತ್ತು. ಆ ಪ್ರೋಮೋವನ್ನ ನೋಡಿದಂತಹ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡ್ಬೇಕು ಅಂತ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾನೆ ಇದ್ರು. ಇದೀಗ ನಿನ್ನೆ ಆ ಸಂಚಿಕೆ ಪ್ರಸಾರ ಆಗಿತ್ತು. ಆ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಾಕಷ್ಟು ಖುಷಿಯ ವಿಚಾರಗಳು ನಡೆದಿದೆ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನ ಸಂಗೀತ ನಿರ್ದೇಶಕರಾಗಿ ಖ್ಯಾತ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿರುವಂತಹ ಸಾಧು ಕೋಕಿಲ ಅವರು ರಕ್ಷಿತಾ ಬಗ್ಗೆ ಮಾತನಾಡಿದ್ದು ಅಚ್ಚರಿಯನ್ನ ಮೂಡಿಸಿದೆ. ಯಾರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಆ ವೇದಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ರಿವೀಲ್ ಮಾಡಿದ್ದಾರೆ ಸಾಧು ಕೋಕಿಲ. ನಾನು ಬಿಗ್ ಬಾಸ್ ಮನೆಗೆ ನೀನು ಬರೋದಕ್ಕೆ ಮುಂಚೆನೆ ನಿನ್ನ ಸಾಕಷ್ಟು ವಿಡಿಯೋಸ್ಗಳನ್ನ ಬ್ಲಾಗ್ಸ್ ಅನ್ನ ನೋಡಿದ್ದೇನೆ. ನೀನು ಆ ರೀತಿ ಅಡುಗೆ ಮಾಡಿದ್ಯಾ, ಈ ಅಡುಗೆ ಮಾಡಿದ್ಯಾ, ನಿಜ ತಾನೆ ಅಂತ ಹೇಳಿದ್ದಾರೆ. ಆ ಮೂಲಕ ಸಾಧು ಕೋಕಿಲ ಅವರು ಆ ಒಂದು ವೇದಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ವಿಡಿಯೋಸ್ಗಳನ್ನ ನಾನು ಫಾಲೋ ಮಾಡ್ತಿದ್ದೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಿ, ನಿನ್ನ ವಿಡಿಯೋಸ್ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ, ನನ್ನ ಮನೆಯಲ್ಲಿ ನನ್ನ ಪತ್ನಿ ನಿನ್ನ ಫ್ಯಾನ್, ಹಾಗೆ ನನ್ನ ಚಿಕ್ಕ ಮಗ ಕೂಡ ನಿನ್ನ ಫ್ಯಾನ್. ನೀನು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ನಾವೆಲ್ಲ ಹೇಳ್ತಾ ಇದ್ವಿ ಈ ಹುಡುಗಿ ಫಿನಾಲೆಗೆ ಬರ್ತಾಳೆ ಅಂತ. ನನ್ನ ಪತ್ನಿ ಇದೇ ವಿಚಾರವನ್ನ ಹೇಳ್ತಾ ಇದ್ಲು. ನೋಡಿದ್ರೆ ನೀನ್ ಫಿನಾಲೆಗೆ ಬಂದಿದ್ದಿ, ಫಸ್ಟ್ ರನ್ನರ್ ಅಪ್ ಆಗಿದ್ದಿ, ತುಂಬಾ ಚೆನ್ನಾಗಿ ಆಟ ಆಡಿದ್ಯಾ, ಹಾಗೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಕೂಡ ಮಾಡ್ತಾ ಇದ್ದಿ. ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡು, ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ ವಿಡಿಯೋಸ್ಗಳನ್ನ ಮಾಡು, ಇನ್ನು ಎತ್ತರಕ್ಕೆ ಬೆಳಿಬೇಕು ಅಂತ ಹಾರೈಸಿದ್ದಾರೆ. ನಿಜಕ್ಕೊಬ್ಬ ಹಿರಿಯ ನಟ ಸಾಧು ಕೋಕಿಲ ಅವರು ರಕ್ಷಿತಾ ಬಗ್ಗೆ ಅಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಅಂದ್ರೆ ರಕ್ಷಿತಾ ಅವರ ಒಳ್ಳೆತನವೇ ಅದಕ್ಕೆ ಕಾರಣ. ರಕ್ಷಿತಾ ಶೆಟ್ಟಿ ಎಲ್ರಿಗೂ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ ಅವರ ಸಿಂಪ್ಲಿಸಿಟಿ. ಯಾವುದೇ ಸ್ಟೇಜ್ ಇರ್ಲಿ ಅಥವಾ ತನ್ನ ಮುಂದೆ ಎಷ್ಟೇ ದೊಡ್ಡ ಸ್ಟಾರ್ ಇರ್ಲಿ ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು, ಅವ್ರ ಮುಂದೆ ಅವರು ಫೇಕ್ ಆಗಿ ಬಿಹೇವ್ ಮಾಡೋದಿಲ್ಲ. ತಾನು ಹೇಗಿರ್ತೀನೋ ಉಳಿದ ಕಡೆ ಅದೇ ರೀತಿ ಇರ್ತಾರೆ. ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರನ್ನ ತುಂಬಾ ಜನ ಇಷ್ಟಪಡ್ತಾರೆ. ಯಾವುದನ್ನ ಕೂಡ ಹೈಡ್ ಮಾಡದೆ ಅಥವಾ ಯಾವುದೇ ವಿಚಾರಕ್ಕೂ ಕೂಡ ವಿಚಿತ್ರವಾಗಿ ವರ್ತಿಸದೆ ಅಥವಾ ಯಾವುದೇ ರೀತಿಯಾದಂತಹ ಬಿಲ್ಡಪ್ ಅನ್ನ ಕೊಡದೆ ನೇರವಾಗಿ ರಕ್ಷಿತಾ ಶೆಟ್ಟಿ ಮಾತನಾಡೋದ್ರಿಂದ ಅವ್ರು ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಜೊತೆಗೆ ಅನೇಕ ತಾರೆಯರು ಕೂಡ ಅವರನ್ನು ಇಷ್ಟಪಡೋದಕ್ಕೆ ಅದೇ ಕಾರಣ. ಯಾರೇ ಇರ್ಲಿ ಏನೇ ಇರ್ಲಿ ಮನಸ್ಸಿನಲ್ಲಿ ಏನ್ ಬರುತ್ತೋ ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ ಅಥವಾ ಯಾವುದೇ ರೀತಿಯಾದಂತಹ ಡ್ರಾಮಾ ಮಾಡೋದಿಲ್ಲ. ಅದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇರೋದು. ಇದೀಗ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಏನ್ ನಡೀತಾ ಇದೆ ಆ ವೇದಿಕೆಯಲ್ಲಿ ಸಾಧು ಕೋಕಿಲ ಅವರು ರಕ್ಷಿತಾ ಬಗ್ಗೆ ಮಾತನಾಡಿದ್ದು ತುಂಬಾನೇ ಖುಷಿ ಅನ್ನಿಸ್ತು ರಕ್ಷಿತಾ ಅವರ ಅಭಿಮಾನಿಗಳಿಗೆ. ಅಂಥವರೇ ರಕ್ಷಿತಾ ಬಗ್ಗೆ ಅಷ್ಟು ಒಳ್ಳೆ ಒಪಿನಿಯನ್ ಅನ್ನ ಹೊಂದಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ರಕ್ಷಿತಾ ಅವರ ವ್ಯಕ್ತಿತ್ವ. ಇದೇ ರೀತಿಯಾದಂತಹ ವ್ಯಕ್ತಿತ್ವ ಸದಾ ರಕ್ಷಿತಾ ಜೊತೆಗಿರ್ಲಿ, ಅವ್ರು ಇನ್ನಷ್ಟು ಎತ್ತರಕ್ಕೆ ಏರ್ತಾರೆ ಅನ್ನೋದು ಅವರ ಅಭಿಮಾನಿಗಳ ಮಾತು. ನಿನ್ನೆಯ ಕಾರ್ಯಕ್ರಮದಲ್ಲಿ ರಕ್ಷಿತಾ ಹಾಗೆ ಮಲ್ಲಮ್ಮ ಜೋಡಿ ಜೊತೆಯಾಗಿದ್ದು ಎಲ್ರಿಗೂ ಕೂಡ ಖುಷಿಯಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರ ಕಾಂಬಿನೇಷನ್ ಅನ್ನ ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಾ ಇದ್ರು. ಇದೀಗ ಮತ್ತೆ ಆ ಒಂದು ಗಿಚ್ಚಿ ಗಿಲಿಗಿಲಿ ವೇದಿಕೆಯಲ್ಲಿ ಮಲ್ಲಮ್ಮ ಹಾಗೆ ರಕ್ಷಿತಾ ಜೊತೆಯಾಗಿ ಕಾಣಿಸ್ಕೊಂಡಿದ್ದು ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಪದೇ ಪದೇ ಇಂಥ ಕಾರ್ಯಕ್ರಮಗಳ ಮೂಲಕ ನಮ್ಮ ಮುಂದೆ ಬನ್ನಿ, ನಿಮ್ಮನ್ನ ನಾವು ಬಿಗ್ ಬಾಸ್ ಶೋ ಆದ ಬಳಿಕ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ವಿ. ಈಗ ಇಂಥ ಕಾರ್ಯಕ್ರಮಗಳ ಮೂಲಕ ನೀವು ಮತ್ತೆ ಮತ್ತೆ ಬರ್ತಾ ಇರೋದು ನಮಗೆ ಖುಷಿ ಕೊಡ್ತಾ ಇದೆ. ಹಾಗೆ ರಘು ಅಣ್ಣ ನೀವು ಕೂಡ ಬೇರೆ ಬೇರೆ ವೇದಿಕೆಯಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ಳಿ ಅಂತ ಕಮೆಂಟ್ಗಳ ಮೂಲಕ ಜನ ಅವರಿಗೆ
ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಕ್ಷಿತಾ ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಅವರ ಅಭಿಮಾನಿಗಳನ್ನ ರಂಜಿಸೋದಂತೂ ಪಕ್ಕ.